ನಮಸ್ಕಾರ ಸ್ನೇಹಿತರೆ ಆಸ್ತಿ ಹಂಚಿಕೆಗೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ಅನೇಕ ನಿಯಮಗಳು ಜಾರಿಯಲ್ಲಿರುವುದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಪಿತ್ರಾರ್ಜಿತ ಆಸ್ತಿಗಳು ಮತ್ತು ಸ್ವಯಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ಅನೇಕ ನಿಯಮಗಳು ಜಾರಿಯಲ್ಲಿದೆ. ಅದೇ ರೀತಿಯಲ್ಲಿ ಗಂಡನ ಯಾವ ಆಸ್ತಿಯಲ್ಲಿ ಹೆಂಡತಿಗೆ ಸಂಪೂರ್ಣವಾಗಿ ಹಕ್ಕು ಇದೆ ಮತ್ತು ಗಂಡನ ಯಾವ ಆಸ್ತಿಯಲ್ಲಿ ಹೆಂಡತಿಗೆ ಯಾವುದೇ ರೀತಿಯ ಹಕ್ಕು ಸಿಗುವುದಿಲ್ಲ ಅನ್ನೋದಕ್ಕೂ ಕೂಡ ನಮ್ಮ ದೇಶದಲ್ಲಿ ಕೆಲವು ನಿಯಮಗಳು ಜಾರಿಯಲ್ಲಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಗಂಡನ ಯಾವ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಸಿಗುವುದಿಲ್ಲ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಸಿಗುವ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಹೆಂಡತಿಯಾದವಳಿಗೆ ಕೆಲವು ತಪ್ಪು ತಿಳುವಳಿಕೆ ಇದೆ. ಹೌದು, ಗಂಡನ ಆಸ್ತಿಯಲ್ಲಿ ನನಗೆ ಸಂಪೂರ್ಣವಾದ ಹಕ್ಕು ಇದೆ ಅಂತ ಹೆಂಡತಿಯಾದವಳು ತಿಳಿದುಕೊಂಡಿರುತ್ತಾಳೆ. ಆದರೆ ಸ್ನೇಹಿತರೆ, ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಕೊಡಬೇಕು ಅನ್ನುವ ಯಾವುದೇ ನಿಯಮಗಳು ಜಾರಿಯಲ್ಲಿ ಇಲ್ಲ. ಹೆಂಡತಿಯಾದವಳು ಅಥವಾ ಮಕ್ಕಳಾದವರು ಗಂಡನಿಂದ ಅಥವಾ ತಂದೆಯಿಂದ ಜೀವನಾಂಶವನ್ನು ಪಡೆಯುವ ಅಧಿಕಾರವನ್ನು ಮಾತ್ರ ಪಡೆದುಕೊಂಡಿರುತ್ತಾರೆ. ಪತಿಯಾದವನು ತನ್ನ ಸ್ವಂತ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದರೆ ಅಥವಾ ಪಿತ್ರಾರ್ಜಿತವಾಗಿ ಆತನಿಗೆ ಆಸ್ತಿ ಬಂದಿದ್ದರೆ ಅಥವಾ ಆತನಿಗೆ ಯಾರಾದರೂ ಆಸ್ತಿಯನ್ನು ಗಿಫ್ಟ್ ಆಗಿ ಕೊಟ್ಟಿದ್ದರೆ ಅಂತಹ ಆಸ್ತಿಗಳ ಮೇಲೆ ಹೆಂಡತಿಗೆ ಯಾವುದೇ ರೀತಿಯ ಅಧಿಕಾರ ಇರುವುದಿಲ್ಲ. ಗಂಡ ಸ್ವಯಾರ್ಜಿತವಾಗಿ ಆಸ್ತಿಯನ್ನು ಖರೀದಿ ಮಾಡಿದರೆ, ಅಂದರೆ ತನ್ನ ಸ್ವಂತ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದರೆ ಹೆಂಡತಿಯಾದವಳಿಗೆ ಅದರ ಮೇಲೆ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ. ಗಂಡನಾದವನು ತನಗೆ ಇಷ್ಟವಿದ್ದಲ್ಲಿ ಮಾತ್ರ ಆ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಕೊಡಬಹುದು ಅಥವಾ ಮಕ್ಕಳಿಗೆ ಪಾಲು ಕೊಡಬಹುದು. ಕೆಲವು ಸಂದರ್ಭಗಳಲ್ಲಿ ಹೆಂಡತಿಯಾದವಳು ಗಂಡನಿಂದ ಆಸ್ತಿಯನ್ನು ಪಡೆದುಕೊಂಡು ನಂತರ ಗಂಡನಿಗೆ ಡಿವೋರ್ಸ್ ಅನ್ನು ಕೊಟ್ಟು ಆತನಿಗೆ ಮೋಸವನ್ನು ಮಾಡುತ್ತಾಳೆ. ಇಂಥ ಸಮಯದಲ್ಲಿ ಗಂಡನಾದವನಿಗೆ ಮೋಸವಾಗುತ್ತೆ. ಈ ಕಾರಣಗಳಿಂದ ಈ ನಿಯಮವನ್ನು ಜಾರಿಗೆ ತರಲಾಗಿದೆ. ಹೆಂಡತಿಯಾದವಳಿಗೆ ಗಂಡನ ಯಾವುದೇ ಪ್ರಾಪರ್ಟಿಯ ಮೇಲೆ ಹಕ್ಕು ಇರುವುದಿಲ್ಲ, ಆದರೆ ಮಕ್ಕಳಿಗೆ ತಂದೆಯ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಸಂಪೂರ್ಣವಾದ ಹಕ್ಕಿರುತ್ತೆ. ಗಂಡನ ಸ್ವಯಾರ್ಜಿತ ಆಸ್ತಿಯಲ್ಲಿ ಹೆಂಡತಿಗೆ ಮತ್ತು ಮಕ್ಕಳಿಗೆ ಹಕ್ಕು ಇದೆ ಅನ್ನುವುದು ಒಂದು ತಪ್ಪು ತಿಳುವಳಿಕೆಯಾಗಿದೆ. ಗಂಡನಿಗೆ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿದ್ದರೆ ಅದರಲ್ಲಿ ಮಕ್ಕಳಿಗೆ ಹಕ್ಕು ಇರುತ್ತೆ. ಆದರೆ ಗಂಡನ ಪಿತ್ರಾರ್ಜಿತ ಆಸ್ತಿಯಲ್ಲೂ ಕೂಡ ಹೆಂಡತಿಗೆ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ. ಪತ್ನಿಯಾದವಳು ಒಂದು ವೇಳೆ ಗಂಡನಿಗೆ ಡಿವೋರ್ಸ್ ಕೊಡುವ ಸಮಯದಲ್ಲಿ ಆಕೆ ಜೀವನಾಂಶವನ್ನು ಮಾತ್ರ ಕೇಳಬಹುದಾಗಿದೆ. ಗಂಡನ ತಿಂಗಳ ಆದಾಯದಲ್ಲಿ ಆಕೆ ಜೀವನಾಂಶವನ್ನು ಪಡೆದುಕೊಳ್ಳಬಹುದು. ಪತ್ನಿಯಾದವಳಿಗೆ ಎಷ್ಟು ಜೀವನಾಂಶ ಕೊಡಬೇಕು ಅನ್ನುವುದನ್ನು ನ್ಯಾಯಾಲಯ ತೀರ್ಮಾನವನ್ನು ಮಾಡುತ್ತೆ. ಜೀವನಾಂಶದ ಹೊರತಾಗಿ ಹೆಂಡತಿಯಾದವಳು ಗಂಡನ ಅರ್ಧ ಆಸ್ತಿಯಲ್ಲಿ ಪಾಲು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ಇಬ್ಬರಿಗೂ ಮಕ್ಕಳಿದ್ದು ತಂದೆಗೆ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿದ್ದರೆ ಆ ಆಸ್ತಿಯಲ್ಲಿ ಮಕ್ಕಳು ಪಾಲು ಪಡೆದುಕೊಳ್ಳಬಹುದು. ಒಂದು ವೇಳೆ ತಂದೆಯಾದವನು ತನ್ನ ಸ್ವಂತ ಹಣದಿಂದ ಆಸ್ತಿಯನ್ನು ಖರೀದಿ ಮಾಡಿದ್ದರೆ ಮಕ್ಕಳಿಗೆ ಮತ್ತು ಹೆಂಡತಿಗೆ ಅದರಲ್ಲಿ ಯಾವುದೇ ರೀತಿಯ ಪಾಲು ಕೇಳುವ ಅಧಿಕಾರ ಇರುವುದಿಲ್ಲ.